ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ದೊಡ್ಡ ಒಂದು ನೋವಿನ ವಿಚಾರ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಏನಾಯಿತು ನೋವಿನ ಸಂಗತಿ, ಏನಾಯಿತು ರಾಜಕೀಯದ ಬೆಳವಣಿಗೆ, ಏನೆಲ್ಲ ಕುತೂಹಲಗಳು ನಡೆದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಗುದ್ದಾಟಗಳು, ಒಂದು ಮುಖಾಮುನಿಸುಗಳು, ಸವಾಲುಗಳು, ಚಾಲೆಂಜ್ಗಳು ಇವೆಲ್ಲ ಕೂಡ ರಾಜಕೀಯದಲ್ಲಿ ಪರ ವಿರೋಧಿಗಳ ಪಕ್ಷದಲ್ಲಿ ನಡೆಯುವಂತಹ ಗೊಂದಲಗಳು. ಸದ್ಯ ಇವತ್ತು ಅಂತಹದ್ದೇ ಒಂದು ಬೆಳವಣಿಗೆ ರಾಜಕೀಯದಲ್ಲಿ ನಡೆದಿರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಪ್ರಸ್ತುತ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವೆ ಸವಾಲು ಪ್ರತಿ ಸವಾಲಿನ ರಾಜಕಾರಣ ಶುರುವಾಗಿರುವಂಥದ್ದು ನೀವೆಲ್ಲ ನೋಡೇ ಇರ್ತೀರಿ. ಹಾಗಾಗಿ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಕಾಂಗ್ರೆಸ್, ಬಿಜೆಪಿ, ಜೆ ಡಿ ಎಸ್ನ ಶಾಸಕರು ಅದಾಗಲೇ ಅಖಾಡಕ್ಕಿಳಿದು ವಾಕ್ಸಮರ ಇವೆಲ್ಲವನ್ನು ನೋಡಿದರು. ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ JDS ಶಾಸಕ ರವಿಕುಮಾರ್ ಕಾಂಗ್ರೆಸ್ ಪ್ರದೀಪ್ ಈಶ್ವರ್ಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನೀನು ಗೆದ್ದರೆ ನಾನು ನಿನ್ನ ಮನೆ ವಾಚ್ಮೆನ್ ಆಗಿ ಸೆಲ್ಯೂಟ್ ಹೊಡಿತೇನೆ, ಒಂದು ವೇಳೆ ನೀನು ಸೋತರೆ HD ಕುಮಾರಸ್ವಾಮಿ ಮನೆ ವಾಚ್ಮೆನ್ ಆಗುವೆಯಾ, ತಾಕತ್ತಿದ್ದರೆ ಮುಂದಿನ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದಲೇ ಗೆದ್ದು ತೋರಿಸು ಎಂದು ಸವಾಲನ್ನು ಎಸೆದಿದ್ದಾರೆ. ಅಲ್ಲದೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ JDS ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಡ್ರಾಮಾ ನಡೆಸಿದರು. ಇವೆಲ್ಲದರ ಬೆಳವಣಿಗೆ ಬೆನ್ನಲ್ಲೇ ಶಾಸಕ ಪ್ರದೀಪ್ ಈಶ್ವರ್ JDS ನಾಯಕ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧವೇ ನೇರವಾಗಿ ವಾಗ್ದಾಳಿಯನ್ನು ನಡೆಸಿರುವಂತಹ ಘಟನೆ ನಡೆದಿರುವಂಥದ್ದು. ತಾಕತ್ತಿದ್ರೆ HD ಕುಮಾರಸ್ವಾಮಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಿ ಗೆದ್ದು ತೋರಿಸಲಿ ಎಂದು ಸವಾಲನ್ನು ಹಾಕಿದ್ದಾರೆ. ನಿನ್ನ ಚೀನಗಳಿಂದ ನನಗೆ ಸವಾಲು ಹಾಕಿಸುವುದಲ್ಲ, ನೀನೇ ಬಾ, ನೀನಾ ನಾನಾ ನೋಡು ಬಿಡೋಣ ಅಂತ ಹೇಳಿ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಯಾರನ್ನು ಸಹಿಸುವುದಿಲ್ಲ. DK ಶಿವಕುಮಾರ್ CM ಆಗಿದ್ದಕ್ಕೆ HD ಕುಮಾರಸ್ವಾಮಿ ಅವರಿಗೆ ಸಹಿಸಲಾಗ್ತಿಲ್ಲ. ಇಲ್ಲಿ OBC ವ್ಯಕ್ತಿಯಾದ ನಾನು ಶಾಸಕನಾಗಿರುವುದನ್ನು ಸಹಿಸಲಾಗ್ತಿಲ್ಲ. ನಾವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಕೂಲಿ ಮಾಡಬೇಕು, ನೀವು ಹಾಕುವ ಅನ್ನ ತಿಂದು ಇರಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಿಲ್ಲದೆ ಇಂದು ಸಮುದಾಯದ ವಿಚಾರವಾಗಿ ಅಂಬೇಡ್ಕರ್ ಒಂದು ವಾಚನ ಧರಿಸಿರುವಂಥ ವಿಚಾರಕ್ಕೆ HD ಕುಮಾರಸ್ವಾಮಿ ಅವರು ಕೋಟಿ ಲಕ್ಷ ವಿಚಾರದವನ್ನು ಮಾತುಕತೆ ಕೂಡ ಆಗಿದ್ರು. ಲಕ್ಷ ಬೆಲೆ ವಾಚನ ಹಾಕ್ಕೊಂಡು ಶೋಕಿ ಮಾಡ್ತೀರಿ, ಹಾಗೆ ಹೀಗೆಲ್ಲ ಮಾತುಕತೆ ಕೂಡ ನಡೆದು ಅದಕ್ಕೆ ವಾಚಿನ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟರು HD ಕುಮಾರಸ್ವಾಮಿ. ಆದರೆ ಇವತ್ತು ಕೆಂಪೇಗೌಡರ ಜಯಂತಿಯ ದಿನ ಒಂದು ಶೋನಲ್ಲಿದ್ದಂಥ ಪ್ರದೀಪ್ ಈಶ್ವರ್ಗೆ HD ಕುಮಾರಸ್ವಾಮಿಯ ಬೆಂಬಲಿಗರಿಂದ ಚಪ್ಪಲಿಯನ್ನು ಬೀಸುವ ಮೂಲಕ ಚಪ್ಪಲಿಯ ಒಂದು ಒಡೆದಿದ್ದಾರೆ. HD ಕುಮಾರಸ್ವಾಮಿಯ ಬೆಂಬಲಿಗರು ಅನ್ನುವ ಒಂದು ಮಾತನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಸವಾಲೆಸೆದು HD ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಅವರ ಆಕ್ರೋಶಕ್ಕೆ, ಅವರ ಒಂದು ಕಾರ್ಯಕರ್ತರಿಗೆ ನೋವುಂಟು ಮಾಡ್ತಾ ಇರುವಂಥ ವಿಚಾರ ಸನ್ನಿವೇಶ ಇವೆಲ್ಲವೂ ಕೂಡ ನೋಡ್ತಾ ಇರ್ಬೋದು. ಆದರೆ ಚಪ್ಪಲಿಯನ್ನು ಎಸೆದಿದ್ದಾರೆ ಪ್ರದೀಪ್ ಈಶ್ವರ್ ಮೇಲೆ, ಅದು ಮಿಸ್ ಆಗಿ ಬೇರೆಯವರಿಗೆ ತಗಲಿದೆ. ಸದ್ಯ ಪ್ರದೀಪ್ ಈಶ್ವರ್ ಮೇಲೆ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಭಾವಿ ಮುಖ್ಯಮಂತ್ರಿ, ಪ್ರಭಾವಿ ನಾಯಕರು ಕುಮಾರಸ್ವಾಮಿ ಅವರು ಇವಾಗ ಬಂದು ಶಾಸಕನಾಗಿ ಈ ರೀತಿಯಲ್ಲಿ ಹಾರಾಡ್ತಿರುವಂಥ ಪ್ರದೀಪ್ ಈಶ್ವರ್ ಮೇಲೆ ಬಹಳ ಗರಂ ಆಗಿದ್ದಾರೆ ಅವರ JDSನ ಪ್ರಭಾವಿ ಕಾರ್ಯಕರ್ತರು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಪ್ರದೀಪ್ ಈಶ್ವರ್ ಅವರ ಈ ಒಂದು ಬೆಳವಣಿಗೆ ನಿಜಕ್ಕೂ ಅವಮಾನವಾಯಿತೆ ಅನ್ನೋದು ಒಂದಿತ್ತು. ಆದರೆ ಸದ್ಯಕ್ಕೆ ವಿಚಾರ ಏನಪ್ಪ ಅಂದರೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲೇಸುವ ಒಂದು ಬೆಳವಣಿಗೆ ಯಾರು ತಗೊಬಂದರು? HD ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೊಟ್ಟಿದ್ರ ಚಪ್ಪಲೇಸಿರಿ ಅಂತ, ಕಾರ್ಯಕರ್ತರು ಯಾಕೆ ಎಸ್ತರು? ಅಲ್ಲಿ ನಡೆದಂಥ ವಿಚಾರ ಏನು? ಕಾರಿನ ಒಂದು ಮೇಲೆ ನಿಂತ್ಕೊಂಡು HD ಕುಮಾರಸ್ವಾಮಿ ವಿರುದ್ಧವಾಗಿ ಮಾತನಾಡ್ತಿರುವಂತಹ ಪ್ರದೀಪ್ ಈಶ್ವರ್ ಮೇಲೆ ಈ ಒಂದು ವಿಚಾರವನ್ನು ಸಹಿಸಲಾಗದೆ ಇವತ್ತು ಪ್ರದೀಪ್ ಈಶ್ವರ್ ಮೇಲೆ
ಚಪ್ಪಲಿ ಎಸೆದಿರುವಂತಹ ಘಟನೆ ನಡೆದಿರುವಂಥದ್ದು. ಓಪನ್ ಚಾಲೆಂಜನ್ನು ಕೂಡ ಎಸಿ ಮೀಸೆಯನ್ನು ತಿರುವಿ ತೊಡೆ ತಟ್ಟಿ ಎಲ್ಲ ಕೂಡ ಮಾಡಿರುವಂಥ ಪ್ರದೀಪ್ ಈಶ್ವರ್ಗೆ ಮತ್ತೊಮ್ಮೆ ಕಾರಿನ ಮೇಲೆ ಚಪ್ಪಲಿ ಎಸೆದು ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ತಾಯಿಗೆ ಬಗ್ಗೆ ಮಾತನಾಡ್ತೀರಾ, ನನ್ನ ಹೆಂಡತಿ ಬಗ್ಗೆ ಮಾತನಾಡ್ತೀರಾ, ತನ್ನ ಕುಟುಂಬದ ಬಗ್ಗೆ ಮಾತನಾಡ್ತೀರಾ, ಹಾಗಾದರೆ ಯಾವಾಗಲೂ ನಿಮ್ಮ ಮನೆಗಳ ಆಳುಗಳಾಗಿ ಬದುಕಬೇಕಾ ಅಂತ ಒಕ್ಕಲಿಗ ಸಮುದಾಯದ ಮುಖಂಡರ ನಡೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ನಿಖಿಲ್ಗೆ ಹೇಳ್ತಾ ಇದ್ದೀನಿ, ನೀವು ನಮ್ಮ ಪ್ರಶ್ನೆ ಬಗ್ಗೆ ಮಾಡಿದರೆ ನಾನು ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೀನಿ. 32 ಎಕರೆ ಭೂಮಿ ತೆಗೆದುಕೊಳ್ಳೋದಕ್ಕೆ ಯಾವ ಬದನೆಕಾಯಿ ಯಾವ ಟೊಮೊಟೊ ಸೀಡ್ ಹಾಕಿದ್ರಿ? ಯಾವ ಸೀಡ್ ಹಾಕಿದ್ರಿ ಹೇಳಿ, ನಮ್ಮ ರೈತರಿಗೆ ಅದೇ ಬದನೆಕಾಯಿ ಸೀಡ್ ಕೊಡಿಸ್ಬೇಕು ಅಂತ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದರು. ಏನೋ 1000 ಜನ ಚೇಲಗಳನ್ನು ಪೇಮೆಂಟ್ ಕೊಟ್ಟು 90 ಹಾಕಿಸಿ ಕಳಿಸಿಬಿಟ್ರೆ ನಾನು ಎದುರುತ್ತೀನ? ನೀವು OBC ಹುಡುಗನಿಗೆ ಅವಮಾನ ಮಾಡಿದ್ದೀರಿ. ಕುಮಾರಣ್ಣ JDS ಎರಡೂ OBC ವಿರುದ್ಧವಾಗಿದೆ ಅಂತೇಳಿ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ನನ್ನ ತಾಯಿ ಪತ್ನಿ ಬಗ್ಗೆ ಮಾತನಾಡ್ತಾರೆ, ಒಬ್ಬ OBC ತಾಯಿ ಅಂದರೆ ಅಷ್ಟು ಕೀಳ ನಿಮಗೆ, ನನ್ನ ತಾಯಿಯನ್ನು ನೀಚವಾಗಿ ಮಾತನಾಡ್ತಿದ್ದೀರಿ ಅಂತ ಪ್ರದೀಪ್ ಈಶ್ವರ್ ಆಕ್ರೋಶ ಹೊರಹಾಕಿದರು. ಕುಮಾರಣ್ಣ ನನ್ನ ಕೂದಲು ಸಹ ಕಿತ್ಕೊಳ್ಳೋಕ್ಕೆ ಆಗಲ್ಲ, ಕುಚ್ ಬಿ ನಹಿ ಸಕ್ತಾ ಎಂದು ಪ್ರದೀಪ್ ಈಶ್ವರ್ ಆಕ್ರೋಶದ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಕೆಂಪೇಗೌಡ ದಿನಾಚರಣೆಯ ವೇಳೆ ಭಾರೀ ಹೈಡ್ರಾಮಾ ನಡೆದಿರುವಂಥದ್ದು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಪ್ರದೀಪ್ ಈಶ್ವರ್ ಕಾರ್ನಲ್ಲಿ ಹೊರಟಿರ್ತಾರೆ. ಈ ವೇಳೆ HD ಕುಮಾರಸ್ವಾಮಿ ಬೆಂಬಲಿಗರು ಶಾಸಕರ ಕಾರಿಗೆ ಮುತ್ತಿಗೆ ಹಾಕಿರ್ತಾರೆ. ಈ ವೇಳೆ ಕಾರಿನ ರೂಫ್ ಟಾಪ್ ಏರಿದಂಥ ಪ್ರದೀಪ್ ಈಶ್ವರ್ ಕಾರ್ನ ಮೇಲೆ ನಿಂತು ಮೀಸೆ ತಿರುವಿ ಚಾಲೆಂಜ್ ಮಾಡಿದ್ರು. ಈ ವೇಳೆ ಪ್ರದೀಪ್ ಈಶ್ವರ್ ಹುಚ್ಚ ಅಂತೇಳಿ ಪ್ರತಿಭಟನಾಕಾರರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿರ್ತಾರೆ. ಇನ್ನು ಟಾಪ್ ಏರಿದಂಥ ನಂತರ ಚಪ್ಪಲಿ ಎಸೆದಿರುವಂಥ ವಿಚಾರ. ಕುಮಾರಸ್ವಾಮಿ ಅವರ ಬೆಂಬಲಿಗರು ಏನು JDS ಬೆಂಬಲಿಗರು ಇರ್ತಾರೆ, ಅವರೆಲ್ಲ ಶಾಸಕರ ತೊಡೆ ತಟ್ಟಿರ್ತಾರೆ. ಆ ತೊಡೆ ತಟ್ಟಿದ್ದ ಬಳಿಕ ವಾಪಸ್ ತೆರಳುವ ವೇಳೆ ಅಲ್ಲಿಂದ ಇದ್ದಂತಹ ಕೆಲ ಕಿಡಿಗೇಡಿಗಳು ಚಪ್ಪಲಿಯನ್ನು ಎಸೆದಿರುವಂಥದ್ದು. ಬಳಿಕ ಹುಚ್ಚ ಎಂದು ಕೂಗಿ ಧಿಕ್ಕಾರ ಕೂಗಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಂಥ ಪೊಲೀಸರು ಶಾಸಕನ ಮೇಲೆ ಚಪ್ಪಲಿ ಎಸೆದವರನ್ನು ವಶಕ್ಕೆ ಪಡೆದು ಆತನನ್ನು ವಶಕ್ಕೆ ಪಡೆಯದಂತೆ ಬೆಂಬಲಿಗರು ಅಡ್ಡಿಯನ್ನು ಮಾಡಿದರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಭಾರೀ ನೂಕಾಟ, ತಳ್ಳಾಟ ಇವೆಲ್ಲವೂ ಕೂಡ ನಡೆದಿದೆ. ಇದು ಪ್ರದೀಪ್ ಈಶ್ವರ್ ಈ ರೀತಿಯ ಆಕ್ರೋಶದ ಮಾತುಗಳಿಗೆ ಬೆಂಬಲಿಗರು ನೋವನ್ನು ಆ ಒಂದು ಮಾತನಾಡಿದ ಆಕ್ರೋಶದ ಮಾತುಗಳನ್ನು ಸಹಿಸಿಕೊಳ್ಳಲಾಗದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿಯನ್ನು ಎಸೆದ್ರು ಅನ್ನುವಂಥದ್ದು ನಾವು ಮೇಲ್ನೋಟಕ್ಕೆ ಕೊಟ್ಟವು. ಆದರೆ ಇವೆಲ್ಲವೂ ಕೂಡ ನಡೆದರೂ ಕೂಡ ಸವಾಲನ್ನು ಹಾಕಿ ಬಂದಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಸೊ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಚಪ್ಪಲಿಯ ಎಸೆದು ಹೈಡ್ರಾಮಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.